ಇವತ್ತಿನ ಟಾಪಿಕ್ ಏನಂದ್ರೆ ಕೀಪ್ ಇಟ್ ಸಿಂಪಲ್ ಅಂತ ಹೇಳಿ ಭಾಳ ಸಿಂಪಲ್ ಇಟ್ಕೋರಿ ಅಂತ ಹೇಳಿ. ಯಾಕೆ ಈ ವಿಷಯ ಹೇಳಕತ್ತನಂದ್ರೆ, ನಾವು ಮನುಷ್ಯರು ಹೆಂಗೆ ಅದೀವಂದ್ರೆ ನಮ್ಮ ಹತ್ರ ಎಲ್ಲ ಸೊಲ್ಯೂಷನ್ಗೆ ಪ್ರಾಬ್ಲಮ್ ಐತಿ. ಏನಂದ್ರೆ ಇನ್ನೊಮ್ಮೆ ಹೇಳ್ತೇನೆ ಆ ಸೆಂಟೆನ್ಸ್, ಮನುಷ್ಯರು ನಾವು ಈಗ ಹೆಂಗೆ ಆಗಿವಂದ್ರೆ ಎಲ್ಲ ಸೊಲ್ಯೂಷನ್ಗೂ ನಮ್ಮ ಹತ್ರ ಪ್ರಾಬ್ಲಮ್ಸ್ ಅದಾವ ಅಂತ ಹೇಳತ್ತಾನೆ. ಯಾಕಂದ್ರೆ ಸೊಲ್ಯೂಷನ್ ಇದ್ರೂ ಅದಕ್ಕೆ ಸಮಾಧಾನ ಇಲ್ಲ ನಮ್ಗೆ. ಅದಕ್ಕೆ ಮತ್ತೆ ಮುಳ್ಳೆ ಏನಾರ ಒಂದು ಪ್ರಾಬ್ಲಮ್ ಇದ್ದದ್ದು ಸೊಲ್ಯೂಷನ್ಗೆ ಮತ್ತೆ ಪ್ರಾಬ್ಲಮ್ ಹುಡ್ಕೊಂಬಂದು ಅದನ್ನು ಕಾಂಪ್ಲಿಕೇಟ್ ಮಾಡೋದ ನಮ್ಮ ಕೆಲಸ ಆಗೈತಿ. ಈಗ ನಾನು ಒಂದು ಟೈಮಾಗಿ ಹಿಂಗೆ ವಿಚಾರ ಮಾಡ್ತಿದ್ನಿ, ಅದೇನು ಭಾಳ ಮಂದಿ ಹಂಗೆ ವಿಚಾರ ಮಾಡ್ತೀವಿ. ಸೊ ಇದು ಯಾರ್ದು ತಪ್ಪಲ್ಲ, ಯಾಕಂದ್ರೆ ಈಗಿನ ಪರಿಸ್ಥಿತಿನ ಹಂಗಾಗ್ಬಿಟ್ಟೈತಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಓಕೆ, ನೀರು ಕುಡೀರಿ ಚೆನ್ನಂಗ ಅಂದ್ರೆ ನೀರು ಎಷ್ಟು ಲೀಟ್ರ್ ಕುಡಿಬೇಕು, ಮತ್ತು ಅದನ್ನು ಎದ್ರೊಳಗೆ ಕುಡಿಬೇಕು, ಆಮೇಲೆ ಮುಂಜಾನೆ ಹೆಚ್ಚು ಕುಡಿಬೇಕು, ಮಧ್ಯಾಹ್ನ ಹೆಚ್ಚು ಕುಡಿಬೇಕು, ಅದನ್ನು ಗುಟ್ಟು ಕುಡಿಬೇಕು, ಭಾಳ ಒಮ್ಮೆ ಕುಡಿಬೇಕು, ಭಾಳ ಕಾಂಪ್ಲೆಕ್ಸ್ ಮಾಡಿಬಿಡೋದು. ಅದನ್ನು ನೀರು ಎಷ್ಟು ಕುಡಿಬೇಕು ಮತ್ತು ಊಟ ಎಷ್ಟು ಮಾಡೋದು, ಇದು ನನಗೆ ಗೊತ್ತಿಲ್ಲ. ಇದು ಒಂದು ಕ್ವಶನ್ ಅಂಥೇಳಿ. ಯಾಕಂದ್ರೆ ಮನುಷ್ಯನ ಅನಿಸ್ತತಿ ಭಾಳ ಬುದ್ಧಿವಂತಿಕೆ ಹೆಚ್ಚಾಗ್ಬಿಟ್ಟೈತಿ ಮನುಷ್ಯಾಗ. ಯಾವ್ದಾರ ಒಂದರ ನೀವು ನೇಚರ್ ಆಗಿರೋ ಪ್ರಾಣಿ ನೋಡಿರೋಣ, ಯಾವ್ದಾರ ಪ್ರಾಣಿ ಆತ ಪಕ್ಷಿ ಆತ, ಏನಂದ್ರೆ ಅವು ಇಷ್ಟ ಲೀಟ್ರ್ ನೀರು ಕುಡಿಬೇಕು, ಇಷ್ಟ ಫುಡ್ ತಿನ್ಬೇಕು, ನಾವು ಇಷ್ಟ ಕ್ಯಾಲರೀಸಾಗಿ ಫುಡ್ ತಿನ್ಬೇಕು ಅಂಥೇಳಿ ಅವು ಸ್ಕೇಲು ಅಥವಾ ಏನೋ ಬಾಟಲ್ ಹಿಡ್ಕೊಂಡು ನೀರು ಕುಡಿಯೋದು ಅಥವಾ ತಿನ್ನೋದು ನಾವು ಎಲ್ಲಾರ ನೋಡಿವನ. ಇದನ್ನು ಭಾರಿ ಅಸಾಧ್ಯವಾದದ್ದು ಎಲ್ಲ ನಾವು ಮನುಷ್ಯರ ವಿಚಾರ ಮಾಡ್ತೀವಿ. ನೀರು ಕುಡಿಯೋ ಟೈಮಿಗೆ ನೀರು ಕುಡಿಬೇಕು. ನೀರು ಕುಡಿಯೋ ಬದಲಿ ನೀವು ಸಾಫ್ಟ್ ಡ್ರಿಂಕ್, ಕೋಲ್ಡ್ ಡ್ರಿಂಕ್ ಅಥವಾ ಜ್ಯೂಸ್, ಐಸ್ ಕ್ರೀಮ್, ಫುಡ್ ತಿಂದ್ರೆ ಮತ್ತು ಬಾಡಿ ಕರೆಕ್ಟಾಗಿ ವರ್ಕ್ ಆಗಂಗಿಲ್ಲ, ಏನೇನೋ ಪ್ರಾಬ್ಲಮ್ಸ್ ಆಕ್ಕಾವ. ಅದಕ್ಕೆ ಯಾಕೆ ಭೂಮಿ ಮೇಲೆ ಹೆಚ್ಚು ನೀರು ಐತಂದ್ರೆ ನಿಮಗೆ ಯಾವಾಗ ಬಾಯಾರಿಕೆ ಆಕೈತಿ, ನೀವು ಥರ್ಸ್ಟಿ ಹಾಕಿರಿ, ಅವಾಗ ನೀರು ಕುಡಿಲಿ ಮನುಷ್ಯ ಅಂತ ಹೇಳೇನ ನಮ್ಮ ನೇಚರ್ ಒಳಗನ ಅಷ್ಟು ವಾಟ್ರ್ ಐತಿ. ಸೊ ಅದಕ್ಕೆ ನೀರು ಕುಡೀರಿ, ಯಾವಾಗೂ ಪ್ರಶ್ನೆ ಮಾಡಬೇಡ್ರಿ. ಏನಂದ್ರೆ ಎಷ್ಟು ಲೀಟರ್ ನೀರು ಕುಡಿಬೇಕು, ಯಾವ ಹೊತ್ತು ಏನು, ಅವೆಲ್ಲ ಬೇಕಾಗಿಲ್ಲ. ಆಮೇಲೆ ಚೆನ್ನಾಗ ಹೊಟ್ಟೆ ತುಂಬ ತಿನ್ರಪ್ಪ, ಊಟ ಮಾಡ್ರಿ ಅಂದ್ರೆ ಹೊಟ್ಟೆ ತುಂಬಿದು ಒಂದಿಷ್ಟು ಮಂದಿಗೆ ಗೊತ್ತಾಗಿಲ್ಲ. ಅದಕ್ಕೆ ಎಷ್ಟು ಕ್ಯಾಲರೀಸ್ ತಿನ್ಬೇಕು ನಾವು ಏನು ಅಂಥೇಳಿ ಅದು ಕ್ವಶನ್ ಕೇಳ್ತಾರ. ಸೊ ನಾ ಯಾವತ್ತೂ ಕ್ಯಾಲರಿ ಮೇಲೆ ನಾವು ಬಿಲೀವ್ ಮಾಡೇ ಇಲ್ಲ. ಹೆಂಗೆ ಹೊಟ್ಟೆ ತುಂಬೈತಿ ಅಂತ ಹೆಂಗೆ ಗೊತ್ತಾಗತ್ತೆ ಅಂದ್ರೆ, ನೀ ಯಾವ ಫುಡ್ ಅದು ಒಂದೇ ತುತ್ತಿಗೆ ರುಚಿ ಇತ್ತು, ಯಾವಾಗ ನಿನಗೆ ರುಚಿ ಅನ್ನೋದು ಹೋಗೈತೆ ಬಾಯಿಗೆ, ಅಲ್ಲಿ ತನಕ ತಿನ್ಬೇಕು. ಯಾವಾಗ ನೀನು ಬಾಯಿಗೆ ಟೇಸ್ಟ್ ಬರಂಗಿಲ್ಲ, ಆ ಫುಡ್ ತಿನ್ನಕ್ಕೆ ಆಗೋತಾಗೈತೆ ಅಂದ್ರೆ ಅವಾಗ ಹೊಟ್ಟೆ ತುಂಬೈತೆ ಅಂದಂಗೆ. ಇಷ್ಟ ಸಿಂಪಲ್ ಐತಿ. ಆಮೇಲೆ ಮತ್ತೆ ಅದ್ರಾಗ ಒಂದು ಕ್ವಶನ್, ಫ್ಯಾಟ್ ಎಷ್ಟು ತಿನ್ಬೇಕು, ಪ್ರೋಟೀನ್ ಎಷ್ಟು ತಿನ್ಬೇಕು, ಕಾರ್ಬೋಹೈಡ್ರೇಟ್ ಎಷ್ಟು ತಿನ್ಬೇಕು. ನಾ ಅಂತೂ ಯಾವತ್ತೂ ಆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಯಾವತ್ತೂ ನಾ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋಗಿಲ್ಲ. ಯಾಕಂದ್ರೆ ನೀವು ಬಾಡಿನ ಹೇಳ್ತೈತಿ, ದಿನ ನೀವು ಜಾಸ್ತಿ ಪ್ರೋಟೀನ್ ತಿನ್ನಕ್ಕೆ ಹತ್ರ ದಿನ ಬರೀ ನೀವು ಎಗ್ಗ ತಿಂದ್ರೆ ಅಂತಿಕೋರಿ, 3 ಹೊತ್ತು ಎಗ್ಗ ತಿಂದ್ರೆ ನಾಳೆ ಮರ್ದಿನ ನೀವು ತಿನ್ನಕ್ಕೆ ಆಗಂಗಿಲ್ಲ. ಅದನ್ನು ಬಾಡಿ ರಿಜೆಕ್ಟ್ ಮಾಡ್ತೈತೆ. ಅದು ಬೇಡಪ್ಪ, ಬೇರೆ ಏನಾರು ತಿನ್ನು, ಪ್ರೋಟೀನ್ ಭಾಳ ಆಗೈತಿ ಇವತ್ತಂತೈತಿ. ಅದಕ್ಕೆ ಕಂಟಿನ್ಯೂಸ್ ಯಾರು ಒಂದೇ ಥರದ ಫುಡ್ಡನ್ನು ತಿನ್ನಕ್ಕೆ ಆಗಂಗಿಲ್ಲ. ನಮ್ಮ ದೇಹ ಏನು ಹೇಳ್ತೈತಿ ಅಂತ ಕೇಳ್ರಿ, ಅದಕ್ಕೆ ಮಾತು ಒಂದೇ ಇಲ್ಲ, ಆದರೆ ಎಲ್ಲ ಸಿಗ್ನಲ್ ಕೊಡ್ತೈತಿ. ಹಗಲೆಲ್ಲ ಹೊಟ್ಟೆ ಹಸಿತೈತಿ ನಮಗೆ ಹಂಗೆ ಅಂದ್ರೆ ನ್ಯಾಚುರಲ್ ಆಗಿ ಏನೈತಿ ಆ ಫುಡ್ ತಿಂದ್ರೆ ಹಗಲೆಲ್ಲ ಹೊಟ್ಟೆ ಹಸಂಗಿಲ್ಲ. ನಾವು ಮನುಷ್ಯ ಮ್ಯಾನ್ ಮೇಡ್ ಫುಡ್ ತಿನ್ನಕತ್ರ, ಎಲ್ಲ ಪ್ಯಾಕೆಡ್ ಪ್ರೊಸೆಸ್ಡ್ ಜಂಕ್ ಫುಡ್ ತಿನ್ನಕತ್ರ ನಮ್ಮ ಬಾಡಿಯಾಗಿರೋ ಎಲ್ಲ ಹಾರ್ಮೋನ್ಗಳು ಏನಾಕೈತಿ ಅಂದ್ರೆ ಇಂಬ್ಯಾಲೆನ್ಸ್ ಆಕತಿ. ಈ ಊಟದಾಗ ಹೊಸ ರೆಸಿಪಿ ಎದಕ್ ಬೇಕಾಗೈತಿ ನಮ್ಗೆ? ಏನು ನಾವು ಮೊದ್ಲಿಂದ ತಿನ್ಕೋತ ಬಂದೀವಿ ಅವನ್ನ ತಿಂದ್ರೂ ಸಾಕು, ಎಷ್ಟೋ ಅದ್ರ ಮೇಲೆನ ನಮ್ದು ಹೆಲ್ತ್ ಬೆನಿಫಿಟ್ ಆಕತಿ. ವಾಕಿಂಗ್ ಚಾಲೆಂಜ್ ಇದ್ದಿದ್ರಿಂದ ಇದು ಒಂದು ಕ್ವಶನ್ ಬಂದೈತಿ. ಏನಂದ್ರೆ ನಾವು ಎಂಥ ಶೂ ಹಾಕೋಬೇಕು ವಾಕಿಂಗ್ಗೆ, ಎಷ್ಟು ನಾವು ಸ್ಲೋ ನಡಿಬೇಕು ಅಥವಾ ಬ್ರಿಸ್ಕ್ ವಾಕ್ ಮಾಡಬೇಕು, ಎಷ್ಟು ನಿಮ್ಗೆ ನಡ್ಯಾಕಾಗೈತಿ ಅಷ್ಟು ನಡೀರಿ, ಅದಷ್ಟೇ ಇಂಪಾರ್ಟೆಂಟ್. ಇವತ್ತು ನೀವು ಸಾವಕಾಶ ನಡೆಯೋರು ಒಂದು ವಾರ ಆದ್ಮೇಲೆ ಬಾಡಿ ಅಡ್ಜಸ್ಟ್ ಆದಮೇಲೆ ಆಟೋಮೆಟಿಕ್ ನಿಮ್ದು ವಾಕಿಂಗ್ ಫೇಸ್ ಹೆಚ್ಚೇ ಆಕೈತಿ. ಅದು ನ್ಯಾಚುರಲ್ ಅದ. ಸೊ ನಾ ಮೊದ್ಲನ ಒಮ್ಮೆ ಜೋರ್ ವಾಕ್ ಮಾಡಿ ನನಗೆ ನೇಗ್ಲಾರ್ದದ್ ಮಾಡಿ ಮೈ ಹಣ್ಣು ಮಾಡಿಕೊಂಡು ರಾತ್ರಿ ಮಕ್ಕೊಳಕ್ಕೆ ಆಗ್ಲಾರ್ದ, ಮುಂದೆ ಅದನ್ನು ಮಾಡಕ್ಕೆ ಆಗ್ಲಾರ್ದಂಗೆ ಎದಕ್ಕೆ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೋಬೇಕು. ಈಗೂ ಇನ್ನೂ ತನ ನಮ್ಮ ಊರಾಗ 60 ವಯಸ್ಸು ಮ್ಯಾಲಿನ ಹೆಣ್ಮಕ್ಳೆಲ್ಲ
ಅವ್ರು ಮುಂಜಾನೆ ಎದ್ದು ಕಾಯಿಪಲ್ಲೆ ಮಾರೋ ಸಂಬಂಧ ಅಂತ ಹೇಳಿ ದೊಡ್ಡ ದೊಡ್ಡ ಬುಟ್ಟ್ಯಾಗ ಕಾಯಿಪಲ್ಲೆ ಇಟ್ಕೊಂಡು ಮನಿಯಿಂದ ನಶಿಕ್ನ್ಯಾಗ ಎದ್ದು ಅವ್ರು ಅಂತ ದೊಡ್ಡ ಬುಟ್ಟಿ ಕಾಯಿಪಲ್ಲೆ ಹೊತ್ಕೊಂಡು ಕಾಲಾಗ ಚಪ್ಪಲ್ ಇದ್ರೆ ಇತ್ತು ಇಲ್ಲಾರಿಲ್ಲ ಅದನ್ನೇನು ಅವ್ರು ತಲೆ ಕೆಡ್ಸ್ಕೊಂಗಿಲ್ಲ. ಅವ್ರಿಗೆ ಏನಂದ್ರೆ ಜಲ್ದಿ ಸಂತಿಗೆ ಹೋಗಿ ಸಂತಿ ಮಾರ್ಕೊಂಡ್ ಬರೋದು ಇಂಪಾರ್ಟೆಂಟ್ ಇರ್ತೈತಿ. ನಮ್ಮ ಹಿರಿಯರು ಇಂಥವೆಲ್ಲ ದಾಟ್ಕೊಂಡ್ ಬಂದಾರ. ಇನ್ನ ಐತಿ ಅದು ಆ್ಯಕ್ಚುಲಿ ಹಳ್ಳ್ಯಾಗಿದ್ದವ್ರಿಗೆ ಗೊತ್ತಿರ್ತೈತಿ. ಅಂತಾದ್ರಾಗ ನೀ ಯಾವ ಶೂ ಯಾವುದು ಏನೈತಿ ಅದನ್ನು ಮಾಡ್ರಿ. ನಿಮ್ಗೆ ಅನುಕೂಲ ಇದ್ರೆ ಎಲ್ಲ ತಗೋರಿ, ಏನೂ ಚಿಂತಿಲ್ಲ. ಅದು ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ಚಪ್ಪಲ್ ಹಾಕೊಂಡು ನಡೆಯೋರು ರಗಡದಾರ, ಆಮೇಲೆ ಚಪ್ಪಲ್ ಇಲ್ಲಾರ್ದನ ನಡೆಯೋರು ರಗಡದಾರ. ಎಲ್ಲ ಒಂದೊಂದು ಥರ ಹೆಲ್ತ್ ಬೆನಿಫಿಟ್ ಐತಿ. ಇಂಟರ್ನೆಟ್ ಒಳಗೆ ನೀವು ನೋಡ್ರೆ ಒಂದೇ ಕ್ವಶನ್ಗೆ 2 ಥರ ಆನ್ಸರ್ ಮಾಡ್ತಾರ. ಈಗ ನಾನಾ ಅಕಸ್ಮಾತ್ ಏನಂದ್ರೆ ಅಣ್ಣ ತಿನ್ಲೋ ಬೇಡ ಅಂದ್ರೆ ಒಂದು 10 ರಿಸರ್ಚ್ ಆರ್ಟಿಕಲ್ ಬರ್ತಾವೇನಂದ್ರೆ ಅದು ಭಾರಿ ಒಳ್ಳೆಯದು ತಿನ್ಬೇಕಂತೇಳಿ. ಇನ್ನೊಂದು 10 ಆರ್ಟಿಕಲ್ ಹೆಂಗೆ ಬರ್ತಾವಂದ್ರೆ ತಿನ್ನಬಾರ್ದು, ಅದು ಒಟ್ಟ ಚಲೋ ಅಲ್ಲ, ಮೈ ಬರ್ತೈತೆ ಅಂತ. ಸೊ ಎಲ್ಲದಕ್ಕೂ ಪಾಸಿಟಿವ್ ನೆಗೆಟಿವ್ ಇರ್ತೈತಿ. ನಾವೆಲ್ಲರೂ ಬೇರೆ ಬೇರೆ ಟೈಪ್ ಅದೀವಿ. ನಮ್ಮ ಲೈಫಾಗ ಎಷ್ಟು ನಮಗೆ ಅನುಕೂಲ ಆಕತಿ, ನಮ್ಮ ಕಂಫರ್ಟೇಬಲ್ ಲೆವೆಲ್ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಪಾಲಿಸ್ಬೇಕು. ಅದನ್ನು ಭಾಳ ಅಪ್ಲಿಕೇಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈಗ ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ನೋಡ್ರಿ ನೀವು ಬೇಕಾರ ಇನ್ನು ಉಸಿರಾಡ್ರಣ ಮೈ ಬರ್ತೈತೆ ಅಂತಾರೇನ ಅನಿಸ್ತತಿ. ಇಂಟರ್ನೆಟ್ ಕಾಲದಾಗ ಇದು ಒಂಥರ ಏನೋ ಡಿಸ್ಅಡ್ವಾಂಟೇಜ್ ಅಂತಾನೆ. ಜಾಸ್ತಿ ಇನ್ಫಾರ್ಮೇಶನ್ ಇರೋದ್ರಿಂದ ಇದು ಒಂದು ಪ್ರಾಬ್ಲಮ್ ಐತಿ. ಅದಕ್ಕೆ ನೀವು ನಿಮ್ಮ ದೇಹ ಹೆಂಗೆ ವರ್ಕ್ ಆಕತಿ ಅಂತ ನಿಮ್ಗೆ ಗೊತ್ತಿರ್ಬೇಕು. ನಿಮಗೇನು ಇಷ್ಟ, ನಿಮಗೆ ಹೆಂಗೆ ಕಂಫರ್ಟೇಬಲ್ ಐತಿ, ನಿಮ್ಗೆ ಹೆಂಗೆ ಆರಾಮ್ ಅನ್ನಿಸ್ತತಿ, ಅದನ್ನು ಮಾಡಿದಾಗ ನೀವು ಖುಷಿ ಇರ್ಬೇಕು. ನಿಮಗೆ ಏನಾರ ಈಗ ಬರೀ 20 ನಿಮಿಷ ನಡ್ಯಾಕೈತಿ, ನನಗೆ ಅದ ಚಲೋ ಅನಿಸ್ತತಿ, ಅಷ್ಟೇ ಸಾಕು, ನಾ ಹಂಗೆ ಗಾಳ್ಯಾಗ ಅಡ್ಡಾಡಿ ಬರ್ತೀನಿ ಅಂದ್ರೆ ಅಷ್ಟೇ ಮಾಡ್ರಿ, ಅದ ಒಳ್ಳೇದು. ಅದಕ್ಕೆ ಹೆಚ್ಚಿಂದ ಬೇಕಾಗಿಲ್ಲ. ನಿಮ್ದು ಏನೇನೈತಿ ಲೈಫ್ ಸ್ಟೈಲ್ ಅದನ್ನು ಮಾಡ್ರಿ. ಎಲ್ಲ ಸೊಲ್ಯೂಷನ್ಗೂ ನಾವು ಪ್ರಾಬ್ಲಮ್ ಅನ್ನ ಕಂಡು ಹಿಡಿಯಾಕತ್ತೀವಿ. ಅದಕ್ಕೆ ಇಷ್ಟು ಕಾಂಪ್ಲಿಕೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾವುದು ಭಾಳ ಸಿಂಪಲಾಗಿ ವಿಚಾರ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರುಪು ಬರ್ತೈತಿ ವಿಡಿಯೋ ಹೆಚ್ಚು ಮಾಡಕ್ಕೆ. ಥ್ಯಾಂಕ್ ಯು.